ರಾಜ್ಯದ ಸರ್ ತ್ರಿಭಾಷೆ ನೀತಿ ಕೈಬಿಟ್ಟು ದ್ವಿಭಾಷೆ ನೀತಿ ಅಂದ್ರೆ ಹಿಂದಿ ಬಿಡ್ಲುತ್ತಾರೆ ಸರ್, ಕೈ ಬಿಡ್ಲುತ್ತಾರೆ. ಆ ಬಗ್ಗೆ ಏನು ಹೇಳ್ತೀರಿ ಸರ್? ಅದು ನೋಡಿ, ಗೌರ್ಮೆಂಟ್ ಡಿಪಾರ್ಟ್ಮೆಂಟ್ ಇಲ್ಲಿನ ಸ್ಟೇಟ್, ಯಾಕಂದರೆ ಲಿಬರ್ಟಿ ಕೊಟ್ಟಿದ್ದಾರೆ ಸ್ಟೇಟ್ ಟು ಸ್ಟೇಟ್. ಇಲ್ಲೇನು ಗೌರ್ಮೆಂಟ್ ನಿರ್ಣಯ ಮಾಡ್ತಾರೋ ಅದನ್ನು ಅವ್ರಿಗೆ ಬಿಟ್ಟಿದ್ದು. ಬಟ್ ನಮ್ದು ಯಾವಾಗಲೂ ರಾಷ್ಟ್ರೀಯ ಮಟ್ಟದಲ್ಲಿ ಒಂದೇ ಒಂದು ಇದು ಇದೆ, ತ್ರಿಭಾಷಾ ಸೂತ್ರ ನಾವು ಅಳವಡಿಸ್ಕೋಬೇಕು ಅಂತೇಳಿ ರಾಷ್ಟ್ರ ಮಟ್ಟದಲ್ಲಿ ನಮ್ಮ ಒಂದು ಚಿಂತನೆ. ಬಟ್ ಈಗ ರಾಜ್ಯದಾಗ ಏನು ಮಾಡ್ತಾರೋ ಅದು ನನಗೆ ಗೊತ್ತಿಲ್ಲ. ಯಾಕಂದ್ರೆ ಒಂದೊಂದು ರಾಜ್ಯದಾಗ ಬೇರೆ ಬೇರೆ ವಿಚಾರಗಳಿವೆ. ಸೊ ಅದಕ್ಕಾಗಿ ನಾವು ನಮ್ಮ ಅಲಯನ್ಸ್ ಪಾರ್ಟ್ನರು ಎಲ್ಲಿ ತಮಿಳ್ನಾಡಿದಾಗ ಅವ್ರು ಇದಕ್ಕೆ ಒಪ್ಪಲ್ಲ, ಕೇರಳದವ್ರು ಒಪ್ಪಲ್ಲ, ಬೇರೆ ಬೇರೆ ಹಿಂಗೆ ಬೇರೆ ಪಾರ್ಟಿಗಳಿವೆ. ಸೊ ಅದಕ್ಕಾಗಿ ನಮ್ಮ ಮೊದಲೇನು ಸರ್ಕಾರ ಇದ್ದಾಗಲೂ, ಏನು ಕೇಂದ್ರದಲ್ಲಿ ಸರ್ಕಾರ ಇದ್ದಾಗಲೂ ಏನು ನಮ್ಮ ಪಾಲಿಸಿ ಇತ್ತು ಅದೇ ಪಾಲಿಸಿನ ಇರ್ತದೆ. 50 ಇಯರ್ಸಿಂದ ನಡೆದಂಥದ್ದು ಸರಿ ಇತ್ತು, ಮತ್ತು ಈಗ 15 ಇಯರ್ಸ್ ಅಂತ ಅದು ಸರಿ ಇದೆ ಅಂತ ನೀವು ಹೇಳೋದಾದರೆ, EVM ಮಾಡಿದ್ಯಾರು? ದೇವೇಗೌಡ ಮಾಡ. ಆಮೇಲೆ ಯಾವುದು ಕೂಡ ಒಂದು ಇಂಥ ಬ್ಯಾಲೆಟ್ ಪೇಪರ್ದು, ಪಂಚಾಯತ್ ರಾಜ್ದು, ಲೋಕಲ್ ಬಾಡೀಸ್ದು ನಾವು ಅನೇಕ ಸಾರಿ ಇದನ್ನು ಎಕ್ಸ್ಪೆರಿಮೆಂಟು ಮಾಡ್ತಿರ್ತೀವಿ. ಅದರ ಆಗು ಹೋಗುಗಳನ್ನು ತಿಳ್ಕೊಂಡು ಬದಲಾವಣೆ ಕೆಲವು ತರೋದಿದೆ. ಆ ಬದಲಾವಣೆ ಅವರು ತಂದಿದ್ದಾರೆ. ಮತ್ತು ಬ್ಯಾಲೆಟ್ ಪೇಪರ್ಗೆ ನಾವು ಇವತ್ತೇ ಕೇಳ್ತಾ ಇಲ್ಲ, ಸುಮಾರು 10-15 ವರ್ಷದಿಂದ ಬ್ಯಾಲೆಟ್ ಪೇಪರ್ ತರಬೇಕು, ಈ EVMದಾಗ ಮೋಸ ಆಗ್ತದೆ ಅಂತೇಳಿ ಅದ್ರದ್ದು ನಾವು ಚಳುವಳಿ ಮಾಡಿದೆವು. ನಾವು ಚಳುವಳಿ ಮಾಡಾಗ ನಾವು ಸರಿ ಇರೋದಿಲ್ಲ. ಇವರು ಯಾರ ಹೇಳೋರು EVM ಇರಬೇಕು ಅಂತನವರು ಅವ್ರು ಈಗ ಹೇಳ್ತಾರೆ ಇದು ಸರಿ ಇದೆ, ನೀವು ಯಾಕೆ ವಿರುದ್ಧ ಮಾಡ್ತೀರಿ, ಹಂಗಾಗಿ. ಸೊ ಅದಕ್ಕಾಗಿ ಬ್ಯಾಲೆಟ್ ಪೇಪರ್ ತಂದ ಮೇಲೆ ಅದು ಎಕ್ಸ್ಪೆರಿಮೆಂಟ್ ಈಗ ರಾಜ್ಯದಲ್ಲಿ ಇದನ್ನು ಪಂಚಾಯತ್ ಲೆವೆಲ್ನಲ್ಲಿ ಮತ್ತು ತಾಲೂಕಾ ಪಂಚಾಯತ್, ಜಿಲ್ಲಾ ಪಂಚಾಯತ್ನಲ್ಲಿ, ಮುನ್ಸಿಪಾಲ್ಟಿಯಲ್ಲಿ ಇದ್ರದ್ದು ಮಾಡ್ತಾ ಇದ್ದಾರೆ. ಇದು ಗುಡ್ ಸ್ಟೆಪ್, ಒಳ್ಳೆಯದಾಗ್ತದೆ ಜನರಿಗೆ. ಇದು ನಾವು ಹಿಂದಿಂದ ನೋಡಿದ್ದೇವೆ, ಅದ್ರ ಬೇಸಿಸ್ ಮೇಲೆ ಇಲ್ಲಿ ಅವ್ರು ಮಾಡ್ತಾ ಇದ್ದಾರೆ. ಇದು ಒಳ್ಳೆಯ ಕೆಲಸ